ಗಾಡಿ ತಗೋದು ಸಿಟಿಗೆ ಹೋಗ್ತಾ ಇದೆ. ಬ್ಯಾಟ್ರಿ ಹೊಸ ಗಾಡಿನೇ, ಬ್ಯಾಟ್ರಿ ಹೋಗಿತ್ತು, ಚೇಂಜ್ ಮಾಡ್ಕೊಂಡು ಬರ್ತಾಯಿದೆ. ಸುಮಾರು ಒಂದು 20 ಗಾಡಿ ಇತ್ತು ಅಲ್ಲಿ. ಆವತ್ತು ಕೌಂಟಿಂಗ್ ದಿನ ಎಲೆಕ್ಷನು 5ರಿಂದ 5:30 ಒಂದು 6 ಗಂಟೆ ಆಯಿತು. ಯಾದಗಿರಿ ಅಂದ್ಬಿಟ್ಟು ಸಿಟಿ, ಅಲ್ಲಿಂದ ಒಂದು 3 ಕಿಲೋಮೀಟ್ರ್ ಬಂದಿದ್ದೀನಿ ಅಷ್ಟೇ ಸಿಟಿ ಬಿಟ್ಟು. ತುಂಬ ಮಳೆ ಸ್ಟಾರ್ಟ್ ಆಯಿತು, ಭಯಂಕರ ಮಳೆ ಆಯಿತು. ಮೂವತ್ತಿಗೆಲ್ಲ ಬಿಡ್ತಾಯಿತ್ತು ಮುಖಕ್ಕೆಲ್ಲ. ನಾನೇನು ಮಾಡಿದೆ, ಹಂಗೆ ಮಾಮೂಲಿಯಾಗಿರ್ತದೆ ಅಂದ್ಬಿಟ್ಟು ಗಾಡಿಯಲ್ಲಿ ನಿಲ್ಲಿಸ್ಬಿಟ್ಟು, ನಮ್ಗೆ ಗೊತ್ತಲ್ಲ ಹಳ್ಳಿ ಕಡೆ ಎಲ್ಲ ಇದ್ವಲ್ಲ, ಫೋನಲ್ಲಿ ಶಾಕ್ ಹೊಡ್ತದೆ ಅಂದ್ಬಿಟ್ಟು ಸ್ವಿಚ್ ಆಫ್ ಮಾಡಿ ಇಕ್ಬಿಟ್ಟಿದ್ದೀನಿ. ಸ್ವಿಚ್ ಆಫ್ ಮಾಡಿ ಇಕ್ಬಿಟ್ಟು ಮರ ಇತ್ತು, ಆ ಮರದಲ್ಲಿ ಹೋಗಿ ನಿಂತ್ಕೊಂಡಿದ್ದೀನಿ. 5 ನಿಮಿಷ ನಿಂತ್ಕೊಂಡಿದ್ದೀನಿ. ಅದು ಹೇಗೆ ಹೊಡಿತೆ ಹೇಗೆ ಗೊತ್ತಿಲ್ಲ, ಭಯಂಕರ ಚಟಲ್ ಅಂತ ಕೇಳಿತ್ತು ಅಷ್ಟೇ. ಇದು ತುಂಬ ದೊಡ್ಡ ಸಾಕ್ಷಿ. ಕತ್ತಲು 6:30 ಆಯಿತು, ತುಂಬ ಕತ್ತಲು, ಫುಲ್ಲು ಮಳೆ, ಭಯ ಆಗ್ತಾಯಿದೆ. ಎಷ್ಟೋ ನೋವು ಸಂಕಟ. ಅವತ್ತು ನನಗೆ ಅವತ್ತು ದೇವರ ಜೊತೆಲಿದ್ದಾರೆ. ಅದು ಹೆಂಗಾಯ್ತು ಅಂದರೆ ಭಯಂಕರ ಒಂದು ಕೆಲವರು ಸುಟ್ಕೊಂಡಿರ್ತಾರಲ್ಲ, ಸುಟ್ಕೊಂಡು ಯಾವ ಥರ ಎಗ್ರಿ ಆಡ್ತಾರೆ ಆ ಥರ ಅರ್ಬಟ್ ಬಿದ್ದಿದೆ ನನಗೆ. ಫುಲ್ ಶಿಡ್ಲು ಆ ಥರ ಹೊಡೆದು ಬಿಡ್ಸಾಕಿದೆ. ತೋರಿಸ್ತದೆ, ಅದೇ ಸ್ವಲ್ಪ ಆ್ಯಕ್ಟಿಂಗ್ ಮಾಡಿ ತೋರಿಸ್ತೀನಿ. ಇದು ನನ್ನ ಭಯ ಆಯಿತು. ಕಲ್ಲಾಗೈತೆ ಕಾಲು, ತುಂಬ ಕಲ್ಲಾಗೈತೆ. ನಾನು ದೇವ್ರ ಹತ್ರ ಪ್ರಶ್ನೆ ಹಾಕಿದೆ, ಅಪ್ಪ ದೇವ್ರೇ, ನಮ್ಮ ತಂದೆ ಆದ ದೇವ್ರೇ, ನಾನೇನು ತಪ್ಪು ಮಾಡಿದ್ದೀನಿ, ಇಂಥ ಶಿಕ್ಷೆ, ನಾನು ನಿನ್ನ ಮಗನಲ್ವಾ, ನಾನು ನಿನ್ನ ಸಭೆಗೆ ಬರಲ್ಲ ಅಪ್ಪ ದೇವ್ರೇ, ಯಾವಾಗ ನಿನಗೆ ಸಾಕ್ಷಿಯಾಗಿ ಇರ್ತೀನಪ್ಪ ಸ್ವಾಮಿ, ನನ್ನನ್ನು ಕಾಪಾಡು ಸ್ವಾಮಿ. ಹೌದು ಸ್ವಾಮಿ, ಅಪ್ಪ ನಮ್ಮ ತಂದೆ, ನೀನು ಯಾವತ್ತಿನ ಸಾಕ್ಷಿಯಾಗಿರ್ತೀನಪ್ಪ ದೇವರೇ ಯೇಸುವೆ. ಈ ಥರ ಯಾಕಪ್ಪ ಹಿಂಗೆ ಮಾಡಿದೆ ದೇವರೇ ಯೇಸುವೆ, ಹಲ್ಲೆಲೂಯ ಅಂತ ಹೇಳಿದ್ದೀನಪ್ಪ. ಈ ಥರ ಹೇಳಿದೆ, ಸ್ವಲ್ಪ ಶಕ್ತಿ ಬಂದಂಗಾಯ್ತು. ಹಿಂಗೋ ಮಾಡ್ತಾಯಿದ್ದೀನಿ, ಆಗ್ತಾಯಿಲ್ಲ. ಆಗ್ತಾಯಿಲ್ಲ. ಸ್ವಲ್ಪ ಹಿಂಗೋ ಆಗ್ತಾಯಿಲ್ಲ. ತಿರ್ಗಿ ಕೈ ಆಡ್ತಿತ್ತು. ಹಿಂಗೆ ತಗೊಂಡು ಕಲ್ಲೆಲ್ಲ ಬಿದ್ದಾವಿಲ್ಲಿ. ಈ ಕಲ್ಲು ತಗೊಂಡು ಬಸ್ಗೆ ಕಾರ್ಗೆ ಎಸ್ತಾ ಇದ್ದೀನಿ. ಸೌಂಡ್ ಬರ್ತದೆ ನೋಡ್ತಾರೆ, ಯಾರು ಕಾಪಾಡ್ತಾನೆ ಇಲ್ಲ. ಬಸ್ ನಿಲ್ಲಿಸ್ತಾ ಇಲ್ಲ. ಒಂದು 20 ಗಾಡಿ 2 ವೀಲರ್ ಬರ್ತದೆ, ಇಲ್ಲಿ ನಿಲ್ಲಿಸ್ತದೆ. ನಿಮ್ಮೂರೇನು, ನಿಮ್ಮ ಹೆಸ್ರೇನು ಅಂತ ಕೇಳ್ತಾರೆ, ಹೋಯ್ತಾರೆ, ಮುಟ್ಟಕ್ಕೆ ಬರ್ತಾಯಿಲ್ಲ. ತಿರ್ಗಾ ಇನ್ನೊಂದು 2 ಗಾಡಿ ಬರ್ತದೆ, ನಿಮ್ಮೂರಿಗೆ ಹೇಳ್ತೀನಿ, ಕಳಿಸ್ತೀನಿ, ಯಾವ ಊರು ಎತ್ತವರೇ ಇದೇ ಕೇಳ್ತಾ ಇದ್ದಾರೆ. ಲಾಸ್ಟಲ್ಲಿ ಫೈನಲ್ಲಿ 1 ಅವರ್ ಆಯಿತು. ತಿರ್ಗಾ ಇಬ್ಬರು ಬಂದರೆ ಯಾರ, ಅವ್ರಿಗೆ ಜಾಡಿಸಿ 4 ಕಲ್ಲು ಬೀಸಿದೆ. ಸ್ವಲ್ಪ ಮುಂದಾಗಿ ನಿಲ್ಲಿಸಿದ್ರು. ಅದೇನಾಯ್ತು, ಇದು ಆಟ ಮುಗಿಸ್ಬಿಟ್ಟು ಯಾದಗಿರಿ ಕಳಿಸ್ರೆ ನಾನೇ ಅಡ್ಮಿಟ್ ಆಗ್ತೀನಿ ಅಂದೆ. ಅವ್ರು ಬಿಟ್ಟಿಲ್ಲ, ಹಂಗೆಲ್ಲ ಮಾಡೋಕ್ಕಾಗಲ್ಲ ನಮ್ಮ ಕೈಲೇ, ನೀವು ಎಲ್ಲ ಶೆಡ್ಡಲ್ಲಿ ಒಯ್ದು ಹಾಕ್ತೀವಿ ಅಂದ್ಬಿಟ್ಟು ಹೇಳಿದ್ರು. ತಿರ್ಗಾ ಅವರು ಒಯ್ದು ಅಷ್ಟನ ಮಾಡಿದ್ರು. ತುಂಬ ಚಳಿ, ಫುಲ್ಲು ನೆಡ್ತಾ ಇದ್ದೀನಿ, ಫುಲ್ಲು ನೀರು ಹರಿತಾ ಇದೆ ಪಕ್ಕದಲ್ಲಿ. ಈ ಥರ ಫುಲ್ ನೀರು ಹರಿತಾ ಇದೆ, ಏನು ಮಾಡೋದು ಗೊತ್ತಿಲ್ಲ. ನಾನೇನು ಮಾಡಿದೆ, ಊರಲ್ಲಿ ಇಲ್ಲಿ ಲೋಕಲಲ್ಲ, ಇಲ್ಲೇ ಇರ್ತದಲ್ಲ, ಊರವ್ರಿಗೆ ಒಬ್ರಿಗೆ ಫೋನ್ ಹಚ್ಚಿದೆ. ಇಲ್ಲಿ ಬೆಂಜಿ ಅಂತ ನಮ್ಮ ಮಾವನ ಮಗ ಇದ್ದಾನೆ, ಅವನಿಗೆ ಫೋನ್ ಹಚ್ಚಕ್ಕೆ ಹೇಳಿದೆ. ಅವನಿಗೆ ಹಚ್ಬಿಟ್ಟು ಅವರು ಮುಟ್ಟಿಲ್ಲ, ಅವರು ಫೋನ್ ಮುಟ್ಟಿಲ್ಲ, ಹೇಳಿಲ್ಲ. ಲಾಸ್ಟಿಗೆ ನನ್ನ ಗಾಡೀಲಿ ಫೋನ್ ಐತೆ, ಆ ಫೋನನ್ನು ತೆಗೆದುಕೊಡಂದ್ರು. ಆಮೇಲೆ ಆ ಫೋನಲ್ಲಿ ಹಚ್ಬಿಟ್ಟು ನಮ್ಮ ಊರವ್ರಿಗೆ ಈ ಥರ ಆಂಬ್ಲೆನ್ಸ್ ಏನನ್ನು ಬೆಂಜನ್ ಯಾರನ್ನ ಕಳಿಸ್ಕೊಡು ಅಂತ ಹೇಳಿದವ್ರು, ನಮ್ಮ ಮಾವನ ಮಗನೇ. ಆಮೇಲೆ ಆ ಫೋನ್ ತಂದು ಅವಾಗ ಅವ್ರಿಗೆ ಸ್ವಲ್ಪ ಧೈರ್ಯ ಬಂತು. ಆ ಧೈರ್ಯ ಬರೋಣ, ಅವಾಗ ನನ್ನ ಎಳೆದ್ಬಿಟ್ಟು ಮಳೆ ಬರಲಾರ ಜಾಗದಲ್ಲಿ ಸ್ವಲ್ಪ ಶೆಡ್ಡಿ ಹಾಕಿದ್ರು. ಹಾಸ್ಪಿಟ್ಲ್ ಕೂಡ ಕಳಿಸಿಲ್ಲ. ಅವನು ಬಂದ್ಬಿಟ್ಟು ಕಾರಲ್ಲಿ ಎತ್ಕೊಂಡು ಹೋಗಿ ಈಟ್ ಮಾಡಿ ಅಡ್ಮಿಟ್ ಮಾಡಿ, ಅವನು ಚಾಪಟೆ ಕಷ್ಟಪಟ್ಟಿದ್ದಾನೆ. ನಾನು ಅಡ್ಮಿಟ್ ಮಾಡಿ ಇಂಜೆಕ್ಷನ್ ಎಲ್ಲ ಹಾಕಿ, ತಿರ್ಗಿ ಅವನು ಇನ್ನೊಂದು ಗಾಡಿ ತಂದು ಗಾಡಿ ಎಳ್ಕೊಂಡೋಗಿ ನನಗೋಸ್ಕರ ತುಂಬಾ ದೇವರು ಅದ್ಭುತ ಕಾರ್ಯವನ್ನು ಮಾಡಿದ್ದಾರೆ. ಯಾವತ್ತಿಗೆ ನಾನು ಮರೆಯೋದಿಲ್ಲ. ಯೇಸುವಿನ ನಾಮದಲ್ಲಿ ಸ್ತೋತ್ರ ಆಗಿರ್ತೀನಿ. ಅವರು ನನ್ನ ಜೊತೆ ತುಂಬ ಕಾಪಾಡಿದ್ದಾರೆ. ನಾನು ದೇವರಿಗೆ ಹಂಗೆ ಉಲ್ಟ ಮಾತಾಡಿದ್ದು, ನಾನು ನಿನ್ನ ಮಗನಲ್ಲ, ಯಾಕೆ ನಾನು ಹಿಂಗೆ ಥರ ಮಾಡ್ತಿದ್ದೀನಿ, ನಾನು ಸಭೆಗೆ ಬರಲ್ಲ, ಏನು ಬರಲ್ಲ ಅಂದ್ಬಿಟ್ಟು, ನಿನಗೆ ಯಾವಾಗಲೂ ನಾನು ಇಲ್ಲಿ ಇದೇ ಥರ ನಾನು ಚರ್ಚಿಗೆ ಹೋಗಿ ಇದೇ ಥರ ನಾನು ಆಕ್ಟಿಂಗ್ ಮಾಡಿ ತೋರಿಸ್ತೀನಿ, ನನ್ನನ್ನು ಕಾಪಾಡು ಅಂತ ಹೇಳಿದಕ್ಕೆ ಆಗಿ ಕಾಪಾಡಿ ಅದಕ್ಕೆ ಹಾಕಿದ್ದೀನಿ. ಅದೇನೊಂದು ಅಲ್ಲಿ ಹಂಗೆ ಹೊಡೆದ. ಇದು ಬೆನ್ನಲ್ಲಿ ಅದೇ ಮಿಂಚು ಶಿಡ್ಲು ಹೊಡೆದದ್ದು ಗಾಯ, ಅದು ಇನ್ನೂ ಇಲ್ಲ ಐತೆ. ಯಾರು ಬದುಕಿಲ್ಲ, ನಮ್ಮೂರಲ್ಲಿ ಗಾಬರಿ ಆಗಿದ್ದಾರೆ, ಬಾಡಿ ಬರ್ತದೆ ಅಂದ್ಕೊಂಡ್ರಿ. ನಾನು ಕೂಡ ಹಂಗೆ ಅಂದ್ಕೊಂಡು ನೀನು ಸತ್ತೋಗ್ಬಿಟ್ಟಿದ್ದೀನಿ, ಆಯ್ತು ನಾಳೆ ಮಣ್ಣಾಗ್ತದೆ.
ಆವಾಗ ಸ್ವಲ್ಪ ಜೀವ ಕೊಟ್ಟ. ಆವಾಗಿಂದ ನನ್ನ ಜೀವ ನಾನೇ ಕಾಪಾಡ್ಕೋಬೇಕಂದು ಇವ್ರನ್ನ ಸಹಾಯ ಮಾಡ್ಕೊಂಡು ಫೋನ್ ಹಚ್ಬಿಟ್ಟು ಕರ್ಕೊಂಡು. ನಂದೇನಂದರೆ ಯಾವತ್ತೂ ನಾನು ಕಣ್ಣೀರು ಬಂದಿಲ್ಲ, ಎಲ್ಲ ಒಳ್ಳೇದಂತ ಹಾಡಾಡಿದ್ರಲ್ಲಿ ಫಾಸ್ಟ್ ಅಂತವೆ. ತುಂಬ ನೋವಾಯ್ತು ನನಗೆ, ಯಾಕಂದ್ರೆ ಅವತ್ತು ಅವ್ರ ಜೊತೆಯಲ್ಲಿದ್ದರು. ಇಲ್ಲಿಲ್ಲ ಅಂದ್ಬಿಟ್ಟು ಸುಮ್ಮನೆ ಆಶೀರ್ವಾದ ಮಾಡಿ ಸುತ್ತಂಗೆ ತೇಸೋದು ಹಂಗೆ ನೋಡಿದ್ದೀನಿ ನಾನು ಇವತ್ತು. ಅಷ್ಟು ಹಾಡಾಡಾಗ ಎಲ್ಲ ಒಳ್ಳೇದು ನಮ್ಗೆ ಅಲ್ಲಿ ಜೊತೆಲಿ ಅವಾಗ ಅವರೇ ಜೊತೆಲಿ ಇದ್ದದ್ದು ಸ್ವಾಮಿ, ಯಾರು ಇರಲಿಲ್ಲ. ಇವಾಗ ಇಲ್ಲಿ ಆ ದುಃಖ ಬಂದಾಗ ನಾನು ಕಣ್ಣು ಬಿಟ್ಟು ನೋಡಿದಾಗ ಹಂಗೆ ದೇವ್ರು ಇಲ್ಲಿ ಆಶೀರ್ವಾದ ಮಾಡಿದ್ದಾರೆ ಎಲ್ಲರಿಗೆ. ಅದೊಂದು ಅದೃಷ್ಟವನ್ನು ಕಂಡಿದ್ದೀನಿ ನಾನು ಇವತ್ತು. ಸ್ತೋತ್ರ. ಎಲ್ಲ ಒಳ್ಳೆಯದೇ